ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಭದ್ರಾವತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯ ಜೊತೆಗೆ 66ನೇ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ಉತ್ತಾ ಬಸ್ ನಿಲ್ದಾಣದ ಶ್ರೀ ವಿನಾಯಕ ಆಟೋ ನಿಲ್ದಾಣದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವು ಪುನೀತ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ರಾಜ್ಯೋತ್ಸವದ ಅಂಗವಾಗಿ ನಾಡ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು.
ಇನ್ನು ಚೆನ್ನಾಗಿ ಬರ್ತಾರೆ. ಸ್ವಲ್ಪ ಹೂವು ಸ್ವಲ್ಪ ಹಾಕಿ ದಯವಿಟ್ಟು. ನಟರಾದ ಪುನೀತ್ ರಾಜ್ಕುಮಾರ್ ವಿಧಾನಕ್ಕೆ 2 ನಿಮಿಷ ಮೌನಾಚರಣೆ ಮಾಡಬೇಕು ಅಂತೇಳಿ ಎಲ್ಲ ಕೇಳ್ಕೊಳ್ತೀವಿ. ಯಾರು ಎಲ್ಲಿದ್ದೀವಿ ಅಲ್ಲೇ ನಿಂತ್ಕೊಂಡು 2 ನಿಮಿಷ ಮೌನಾಚರಣೆ ಮಾಡಬೇಕು. ಧನ್ಯವಾದಗಳು. ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಸಿಂಹಕ್ಕೆ ಕಳೆಬಕ್ಕದು ಕನ್ನಡಕ್ಕೆ ಕೆರೆ ಜಕ್ಕದು ನುಗ್ಗು ನುಗ್ಗು ಮುನ್ನುಗ್ಗು ನೀ ನಡೆದುದೇ ದಾರಿ. ಕನ್ನಡದ ಕಟ್ಟಲು ಸಿಡಿದಂದರೆ ಸಲಿಗೂನು ಕೆಡಬಹುದು ಕಡು ನಿಂತಿರೆ. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ.
ಸಂಘದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಲ್ಲಿ ಸಾರ್ವಜನಿಕವಾಗಿ ಒಂದು ಆಟೋ ನಿಲ್ದಾಣವನ್ನು ಕಟ್ಟಿಕೊಟ್ಟಂಥ ಶ್ರೀಮಾನ್ ಅಪ್ಪಾಜಿಗೌಡರು ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕೇಳ್ಕೊಂತ ಈ ಒಂದು ಆಟೋ ಸ್ಟ್ಯಾಂಡಿನ ನೌಕರರು ಇಲ್ಲಿ ಕೆಲಸ ಮಾಡ್ತಕ್ಕಂಥವರು ಪಕ್ಕದಲ್ಲಿ ಇರ್ತಕ್ಕಂಥ ವಿಘ್ನೇಶ್ವರ ಗಣಪತಿ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದಾರೆ. ತಕ್ಷಣದಲ್ಲೇ ಗಣಪತಿ ದೇವಸ್ಥಾನದ ಉದ್ಘಾಟನೆಯನ್ನು ಊರಿನ ಪ್ರಮುಖರ ಯಾರಿಂದಾದರೂ ಉದ್ಘಾಟನೆ ಮಾಡಿಸಿ ಈ ಸಾರ್ವಜನಿಕರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಎಲ್ಲ ಜನ ಏನು ಒಂದು ಈ ಗಣಪತಿ ದೇವಸ್ಥಾನ ಕಟ್ಟಲಿಕ್ಕೆ ಸಹಕಾರ ಮಾಡಿದರೆ ಅವ್ರಿಗೆ ನಾವು ಮನವಿ ಮಾಡ್ಕೊತೀವಿ. ಆ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ. ಹಾಗೆಯೇ ಈ ರೈಲ್ವೆ ಅಂಡರ್ ಬ್ರಿಡ್ಜ್ ಬಂದಿರೋ ಕಡೆಯಿಂದ ಅಂಡರ್ ಬ್ರಿಡ್ಜ್ ಬಂದಿರೋದ್ರಿಂದ ಕೆಳಗಡೆ ವೃತ್ತ ಮತ್ತು ಮೇಲ್ಗಡೆ ವೃತ್ತಕ್ಕೆ ಸಂಪರ್ಕ ಕಡಿತವಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ MP ಸಾಹೇಬರು ರಾಘವೇಂದ್ರ ಸಾಹೇಬರ ಮನವಿ ಸಲ್ಲಿಸಿ ಓವರ್ ಬ್ರಿಡ್ಜ್ ಮಾಡಿಸಿ ಮೇಲ್ಗಡೆಯಿಂದ ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಯಾರು ಕೆಳಗಡೆ ಬರಬೇಕಾದ್ರೆ ರಾತ್ರಿ ಟೈಮ್ನಲ್ಲಿ ಕತ್ತಲೆಯಿಂದ ಕವಿದು ಜನ ತಿರುಗಾಟಕ್ಕೆ ಭಾಳ ತೊಂದರೆ ಆಗಿದೆ. ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂತ ನಮ್ಮ MP ಅವರಾದಂಥ ರಾಘವೇಂದ್ರ ಅವರಿಗೆ ಮನವಿ ಮಾಡ್ಕೊತೀವಿ. ಎಲ್ಲರ ಮೂಲಕ ಮನವಿ ಮಾಡ್ಕೊತೀವಿ. ಹಾಗೆಯೇ ಈ ಒಂದು ರೋಡು ತುಂಬ ಹದಗೆಟ್ಟಿದೆ. ನಮ್ಮ MP ಅವ್ರಿಗೆ ಮನವಿ ಮಾಡಿಕೊಂಡು ಈ ರೋಡನ್ನ ಬೇಗ ಡಬಲ್ ರೋಡ್ ಮಾಡಿಕೊಡ್ಬೇಕು. ಜನಗಳಿಗೆ ತಿರುಗಾಟಕ್ಕೆ ಭಾರಿ ತೊಂದರೆ ಆಗಿದೆ. ಎಲ್ಲ ಮನೆಗಳನ್ನ ನಮ್ಮ ಈ ಆಟೋ ಸ್ಟ್ಯಾಂಡ್ ಸಂಘದಿಂದ ಅವರಿಗೆ ಮನವಿಯನ್ನು ಅರ್ಪಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅವ್ರು ಬೇಗ ಇದೊಂದು ಕೆಲಸ ಮಾಡಿಕೊಡ್ಬೇಕು. ಹಾಗೆಯೇ ವಿಶ್ವೇಶ್ವರ ಕಬ್ಬಣ ಮತ್ತು ಉಕ್ಕಿನ ಕಾರ್ಖಾನೆ ಮತ್ತು ಕಾಗದ ಕಾರ್ಖಾನೆಯ ಕಟ್ಟಿನ ಪ್ರಾರಂಭಿಸಲಿಕ್ಕೆ ನಮ್ಮ ರಾಘವೇಂದ್ರ ಅತ್ಯುತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅವ್ರ ಕಾರ್ಯವನ್ನು ನೆನೆಸ್ಕೊಂಡು ಈ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ಮನವಿ ಹೇಳ್ತೀವಿ. ಹೇಗಾದರೂ ಮಾಡಿ 2 ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಪುನರ್ಜೀವನ ಕಾರ್ಖಾನೆಗೆ ಕೊಡಬೇಕು. ಊರಿಗೆ ಪುನರ್ಜೀವನ ಕೊಡಬೇಕು. ಇಲ್ಲಿ ಇರ್ತಕ್ಕಂಥ ಏನು ತುಂಬ ಗ್ರಾಮಟ್ಟಲ್ಲಿರ್ತಕ್ಕಂಥ ನೌಕರಿಗೆ ಕೆಲಸ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಮಾಡಿಸ್ಲಿಕ್ಕೆ ಇವೆಲ್ಲ ತುಂಬ 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 ಶಿವಮೊಗ್ಗ ಜಿಲ್ಲೆ ಕೆಲಸ ಮಾಡಿದ್ದೀರಿ. ಯಡಿಯೂರಪ್ಪನವರಿಗಿಂತ ನಿನ್ನೆ ಅತ್ಯುತ್ತಮವಾದಂಥ ಕೆಲಸ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಮಾತಿಲ್ದಲೆ ಎಲ್ಲ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ದಯವಿಟ್ಟು ಮಾಡಬೇಕು. ಹಾಗೆ ಸಂಗಮೇಶ್ವರಿಗೂ ಕೂಡ ಹೇಳ್ತೀವಿ. ನೀವು ಈಗ ಇರ್ತಕ್ಕಂಥ 1.5 ವರ್ಷ ಅವಧಿಯೊಳಗೆ ನಮ್ಮ ಭದ್ರಾವತಿಯ ಈ ರೋಡ್ಗಳನ್ನ ಮತ್ತು ವೃತ್ತ ಬಸ್ ಸ್ಟ್ಯಾಂಡನ್ನ ಇಂಪ್ರೂವ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಂತ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. MG ಅಪ್ಪಾಜಿಗೌಡರು ಈ ಊರಿಗೆ ಮಾಡಿರ್ತಕ್ಕಂಥ ಸೇವೆಯನ್ನು ನೆನೆಸಿ ಅವ್ರಿಗೂ ಕೂಡ ಈ ಸಂಘದ ಪರವಾಗಿ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಎಲ್ಲರ ಪರವಾಗಿ, ಊರಿನ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ನಾನು ದೊಡ್ಡವರಲ್ಲಿ ಮನವಿ ಮಾಡ್ಕೊತೀನಿ. ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮಗೆ ಆಯುಧ, ಆರೋಗ್ಯ, ಭಾಗ್ಯ, ಸಂಪತ್ತು ಎಲ್ಲ ಕೊಡಲಿ ಅಂತ ನಾವು ಈ ಸಂದರ್ಭ ಕೇಳ್ಕೊಂಡು ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಂಘದ ವತಿಯಿಂದ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 36ನೇ ವರ್ಷದ ಶುಭಾಶಯಗಳು ಹಾಗೂ ರಾಜ್ಕುಮಾರ್ ಅವರ ಕಾರ್ಯಕ್ರಮ ಅಂಗವಾಗಿ ನಾವು ಶ್ರೀ ವಿನಾಯಕ ಆಟೋ ನಿಲ್ದಾಣದಿಂದ ಪುನೀತ್ ರಾಜ್ಕುಮಾರ್ ಅಪ್ಪಾಜಿಗೌಡರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲ ಅವರು ದೇವರ ಪ್ರಾರ್ಥನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೇಳೋದಕ್ಕೆ ಏನೂ ಇಲ್ಲ. ಎಲ್ಲ ದುಃಖಭರಿತವಾಗಿದ್ದಾರೆ ಜನ ರಾಜ್ಯದಲ್ಲಿ. ಬಹಳ ಹೆಮ್ಮೆಯ ಪುತ್ರನನ್ನ ಕಳ್ಕೊಂಡಿದ್ದೀವಿ ನಾವು. ಹಾಗಾಗಿ ಅವರ ಒಂದು ಜ್ಞಾಪಕಾರ್ಥಕವಾಗಿ ಈ ಒಂದು ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀಬೇಕು. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಮತ್ತೆ ಹುಟ್ಟು ಬರಲಿ ಅಂತೇಳಿ ದೇವರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಒಂದು ಆಟೋ ಚಾಲಕರ ಸಂಘದಿಂದ ಎಲ್ಲ ಚಾಲಕರು ಮತ್ತು ಮಾಲೀಕರು ಸೇರಿ ಒಂದು ಅವರ ಸಂವಿಧಾನ ಕಾರ್ಯಕ್ರಮವನ್ನು ನಮ್ಮ ಕೈಲಾದ ಮಟ್ಟಿಗೆ ಮಾಡಿದ್ದೀವಿ. ದೇವರು ಎಲ್ಲರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೂ ಈ ನಾಡಿನ ಜನತೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ದುಃಖ ಬರೋ ಶಕ್ತಿ ಕೊಡ್ಲಿ ಅಂತೇಳಿ ಕುಟುಂಬದವ್ರಿಗೂ ಆ ಶಕ್ತಿ ಕೊಡ್ಲಿ. ವಿನಾಯಕ ಆಟೋ ಚಾಲಕರ ಭದ್ರಾವತಿ ಅವರ ಆಶ್ರಯದಲ್ಲಿ 66ನೇ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷ ಮಾಡಿರುತ್ತಾರೆ. ಈ ಆಟೋ ಸ್ಟ್ಯಾಂಡಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭದ್ರಾವತಿಯ ಮಾಜಿ ಜನಪ್ರಿಯ ದಿವಂಗತ MG ಅಪ್ಪಾಜಿ ಅವರ ಸ್ಮಾರಕದಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಅವ್ರಿಗೂ, ಅವ್ರ ಕುಟುಂಬದವರಿಗೂ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೂ ದೇವರು ಆಯುಷು, ಆರೋಗ್ಯ, ಸಂಪತ್ತು ಎಲ್ಲರಿಗೂ ಕೊಟ್ಟು ಕಾಪಾಡಲೆಂದು ಈ
ವಿನಾಯಕ ಆಟ ಸಂಘದ ಪರವಾಗಿ ಕೇಳ್ಕೊಳ್ತೇನೆ. ಭದ್ರಾವತಿ ಇವರ ಆಶ್ರಯದಲ್ಲಿ ನಮ್ಮ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ವರ್ಕರ್ಸ್ ಸಿಬ್ಬಂದಿಯವರಿಗೂ ನಮ್ಮೆಲ್ಲರ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ.